ಸುದ್ದಿಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀನಿ ಲೈವ್ ಕರ್ನಾಟಕಕ್ಕೆ. ಎಲ್.ಎನ್. ಸ್ವಾಮಿ ಇದ್ದಾರೆ, ಸಂತೋಷ್ ಪಟೇಲ್ ಇದ್ದಾರೆ, ಆದಿತ್ಯ ಇದ್ದಾರೆ, ಪುನೀತ್ ಇದ್ದಾರೆ, ಜೊತೆಗೆ ಯಲ್ಲಪ್ಪ ಇದ್ದಾರೆ ಹುಬ್ಬಳ್ಳಿಯಿಂದ. ತಮಗೆಲ್ಲರಿಗೂ ಲೈವ್ ಕರ್ನಾಟಕಕ್ಕೆ ಸ್ವಾಗತ. ಆರಂಭದಲ್ಲಿ ಹೋಗ್ತಾ ಇದ್ದೀನಿ. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದಾವೆ. ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಬಳಿ ಈ ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಏನಿದೆ ಹಾಗಾದ್ರೆ ಆ ಬ್ಯಾಗಲ್ಲಿ? ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದಾವೆ. ಆ ಬ್ಯಾಗ್ ಅಲ್ಲಿ ಏನಿದೆ? ಅಪರಿಚಿತ ಬ್ಯಾಗ್ ಬಗ್ಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲಿಸಿ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸರು. ಸ್ಫೋಟಕ ವಸ್ತುಗಳಿದಾವಂತೆ. ಪೊಲೀಸರು ಕಕ್ಕಾಬಿಕ್ಕಿಯಾಗಿಬಿಟ್ಟಿದ್ದಾರೆ. ಬ್ಯಾಗ್ ಒಳಗಡೆ ಬಂಡೆ ಬ್ಲಾಸ್ಟ್ ಮಾಡುವ ಸ್ಫೋಟಕಗಳಿದಾವಂತೆ. ಯಾವುದಾದ್ರೂ ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ನ, ಅಂದ್ರೆ ಕ್ರಷರ್ ಏನಾದ್ರೂ ಗೊತ್ತಿಲ್ಲ ನಮಗೆ ಯಾರು ಅವನು ಅಂತೇಳಿ. ಪೊಲೀಸರಿಗೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಆರಂಭದಲ್ಲಿ ಸಾಕಷ್ಟು ಆತಂಕ ಎದುರಾಯಿತು, ಯಾಕಂದ್ರೆ ಸ್ಫೋಟದ ವಸ್ತುಗಳು ಪತ್ತೆಯಾಗಿದ್ದಾರೆ. ಬೆಂಗಳೂರಿಗರಂತರೂ ಬೆಚ್ಚಿ ಬಿದ್ದುಬಿಟ್ರು ಈ ವಿಚಾರವನ್ನು ಕೇಳಿ. ನೋಡ್ತಾ ಇದ್ದೀವಿ ಆ ವಸ್ತುಗಳು ಪತ್ತೆಯಾಗಿರೋದನ್ನ. ಎಲ್ಲವೂ ಕೂಡ ಬ್ಲಾಸ್ಟ್ ಆಗಬಹುದಾದಂತಹ ವಸ್ತುಗಳು ಆ ಬ್ಯಾಗ್ನಲ್ಲಿತ್ತು. ಹಾಗಾದ್ರೆ ಆ ಬ್ಯಾಗನ್ನ ಆ ಅಪರಿಚಿತ ಯಾಕೆ ಬಿಟ್ಟು ಹೋದ? ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅನುಮಾನಾಸ್ಪದವಾದಂತಹ ವಸ್ತುಗಳೇನಾದರೂ ಕಂಡು ಬಂದರೆ ಪೊಲೀಸರಿಗೆ ಶೀಘ್ರವೇ ಮಾಹಿತಿ ಕೊಡಬೇಕಾಗತ್ತೆ. ಈಗ ಈ ವಸ್ತುಗಳು ಎಲ್ಲಿಂದ ಎಲ್ಲಿಗೆ ಹೋಗುತ್ತಾ ಇತ್ತು ಅನ್ನೋದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಬಂಡೆ ಬ್ಲಾಸ್ಟ್ ಮಾಡುವ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಪೊಲೀಸರು ಈಗ ಅದನ್ನೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬ್ಯಾಗ್ನಲ್ಲಿ 4 ಜಿಲೆಟಿನ್ ಕಡ್ಡಿಗಳು ಇರುವುದು ಪತ್ತೆಯಾಗಿದೆ. ಬ್ಯಾಗ್ ಇಟ್ಟು ಹೋದಂತಹ ಅಪರಿಚಿತನ ಪತ್ತೆಗೆ ಶೋಧ ನಡೀತಾ ಇದೆ ಕಲಾಸಿಪಾಳ್ಯ ಪೊಲೀಸರಿಂದ. ಆ ಬಸ್ ಸ್ಟಾಪ್ ಬಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾಗಳ ದೃಶ್ಯ ಸಮೇತವಾಗಿ ತಡಕಾಡ್ತಾ ಇದ್ದಾರೆ. ಅಲ್ಲಿ ಓರ್ವ ಆಗಂತುಕ ಜಿಲೆಟಿನ್ ಇರುವ ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಸದ್ಯ ಆರೋಪಿ ಪತ್ತೆಗೆ ಕಲಾಸಿಪಾಳ್ಯ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಜಿಲೆಟಿನ್ ಕಡ್ಡಿಗಳು ಅಂದ್ರೆ ಈ ಕ್ರಷರ್ ಕಲ್ಲು ಗಣಿಗಾರಿಕೆ ಮಾಡ್ತಾರಲ್ವಾ, ಅಲ್ಲಿ ಬಳಕೆ ಮಾಡ್ತಿದ್ದಂತಹ ಒಂದು ವಸ್ತುಗಳು ಇವೆಲ್ಲವೂ ಕೂಡ ಜಿಲೆಟಿನ್. ಭಾರಿ ದೊಡ್ಡ ಪ್ರಮಾಣದ ಸ್ಫೋಟ ಆಗುತ್ತೆ ಇದೆಲ್ಲವೂ ಕೂಡ. ಈ ಬಂಡೆಗಳನ್ನು ಹೊಡಿಲಿಕ್ಕೆ ಇವುಗಳನ್ನೇ ಜಾಸ್ತಿ ಬಳಸ್ತಾ ಇದ್ದಾರೆ. ಅನಾಹುತಗಳು ಭಾಳ ಆಗಿದ್ದಾವೆ. ಜಿಲೆಟಿನ್ ಗಡ್ಡಿ ಸ್ಫೋಟಗೊಂಡು ಕೆಲವು ಕಡೆಗಳಲ್ಲಿ. ಹಾಗಾಗಿನೇ ಆ ಅಪರಿಚಿತ ವ್ಯಕ್ತಿ ಯಾರು, ಯಾಕೆ ಆ ಬ್ಯಾಗನ್ನು ಅಲ್ಲಿಟ್ಟು ಹೋದ? ಕ್ರಷರ್ಗೆ ತೆಗೆದುಕೊಂಡು ಹೋಗ್ತಾ ಇದ್ನಾ, ಅಥವಾ ಅಲ್ಲೇ ಏನಾದರೂ ಬ್ಲಾಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ನಾ? ಈ ರಾಮೇಶ್ವರಂ ಕೆಫೆ ಆಯ್ತಲ್ವಾ, ಅದೇ ಮಾದರಿಯಲ್ಲಿ ಏನಾದರೂ ಜನನಿಬಿಡ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಬ್ಲಾಸ್ಟ್ ಮಾಡುವಂತಹ ಪ್ಲಾನ್ ಹಾಕೊಂಡು ಬಂದಿದ್ನ ಅವನು? ಯಾರವನು? CCTV ದೃಶ್ಯಗಳನ್ನ ಆಧಾರವಿಟ್ಕೊಂಡು ಕಲಾಸಿಪಾಳ್ಯ ಪೊಲೀಸರಿಗೆ ತನಿಖೆಗಳಿದ್ದಾರೆ. ಆರಂಭದಲ್ಲಿ ಸ್ಥಳೀಯರು ಕೂಡ ಶಾಕ್ ಆಗಿದ್ರು. ಯಾಕಂತ ಹೇಳಿದ್ರೆ ಒಂದು ಬ್ಯಾಗ್ ಅಪ್ಪ, ಯಾರೋ ಬಿಸಾಡಿದ ಬ್ಯಾಗ್, ಡೌಟ್ ಬಂದೇ ಬರುತ್ತೆ. ಯಾರು ಬರಲಿಲ್ಲ ತೆಗೆದುಕೊಳ್ಳೋದಕ್ಕೆ. ಕೇಳ್ತಾರೆ ಅಲ್ಲಿ ಯಾರಾದರೂ ಯಾರ್ದು ಬ್ಯಾಗ್ ಅಂತ. ಯಾರು ಬರೋದಿಲ್ಲ. ನಮ್ಗೆ ಯಾಕೆ ಬೇಕು ಅಂತೇಳಿ ಯಾರು ಟಚ್ ಮಾಡಲ್ಲ. ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಓಪನ್ ಮಾಡಿ ನೋಡ್ತಾರೆ, ಜಿಲೆಟಿನ್ ಕಡ್ಡಿ, ಬ್ಲಾಸ್ಟ್ ಮಾಡೋಕ್ಕೆ ಬಳಸುವಂಥ ಕಡ್ಡಿ. ಹಾಗಾಗಿನೇ ಪೊಲೀಸರು ಆತಂಕಗೊಂಡಿದ್ದಾರೆ. ಏನಾದರೂ ವಿಧ್ವಂಸಕ ಕೃತ್ಯವನ್ನ ಮಾಡಲಿಕ್ಕೆ ಆ ಜಿಲೆಟಿನ್ ಕಡ್ಡಿಗಳನ್ನ ಆ ವ್ಯಕ್ತಿ ತಂದಿದ್ನಾ? ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ಬೆಂಗಳೂರಿಗರಿಗೆ ಆತಂಕ ಉಂಟು ಮಾಡುವಂತಹ ಸುದ್ದಿ ಇದು. ಈ ಕ್ರಷರ್ಗೆ ಸಹಜವಾಗಿ ಬಳಸ್ತಾರೆ ಜಿಲೆಟಿನ್ ಕಡ್ಡಿಗಳನ್ನು, ಅಥವಾ ಏನಾದರೂ ಬೇರೆ ಉದ್ದೇಶಕ್ಕೋಸ್ಕರ ಅಪರಿಚಿತ ವ್ಯಕ್ತಿ ಪ್ಲಾನ್ ಮಾಡ್ಕೊಂಡು ಬಂದು ಆ ಬ್ಯಾಗನ್ನು ಇಟ್ಟು ಹೋಗಿರ್ಬೋದಾ? ಈಗ ಆತ ಸಿಕ್ಕರೆ ಇದಕ್ಕೆ ಕಂಪ್ಲೀಟ್ ಆಗಿ ಉತ್ತರ ಸಿಗುತ್ತಾ ಹೇಗೆ? ಖಂಡಿತವಾಗಿ ಪ್ರಭು, ಏನೋ ಬೆಂಗಳೂರಿನ ಕೇಂದ್ರ ಬಿಂದುವಲ್ಲಿ ಕಲಾಸಿಪಾಳ್ಯ ಮಾರ್ಕೆಟ್ ಕೂಡ ಒಂದು ಬಸ್ ಸ್ಟಾಪ್. ಅಲ್ಲಿ ಏನು ವ್ಯಕ್ತಿ ಅವ್ರು ಬಂದು ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಬಂದು ಇಟ್ಟೋಗಿರ್ತಾನೆ. ಸೊ ತುಂಬಾ ಹೊತ್ತುಗಳ ಕಾಲ ಆ ಬ್ಯಾಗ್ ಅಲ್ಲೇ ಇರುತ್ತೆ. ಇದಾದ ನಂತರ ಅಲ್ಲಿ ಇದ್ದವರು ಅದನ್ನ ನೋಡಿದಾಗ ಅನುಮಾನಾಸ್ಪದವಾಗಿ ಕಂಡಿರುವಂತದ್ದು, ಅನುಮಾನಾಸ್ಪದವಾದ ವಸ್ತುಗಳು ಕೂಡ ಇರುವಂತದ್ದು. ಹೀಗಾಗಿ ಅದರಿಂದ ನೋಡಿ ಬೆಚ್ಚಿರುವಂತ
ಜನರು ತಕ್ಷಣ ಅದನ್ನ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದಂತ ಕಲಾಸಿಪಾಳ್ಯ ಪೊಲೀಸರು ಏನು ಘಟನಾ ಸ್ಥಳದ ಪರಿಶೀಲನೆಯನ್ನ ಮಾಡಿರುವಂತದ್ದು. ಕಲಾಸಿಪಾಳ್ಯದ ಬಸ್ ಸ್ಟಾಪ್ ನಲ್ಲೇ ಒಂದು ಬ್ಯಾಗ್ ಅನ್ನ ಇಟ್ಟೋಗಿದ್ರು. ಆ ಬ್ಯಾಗ್ ನಲ್ಲಿ ಸುಮಾರು 4 ರಿಂದ 6 ಜಿಲಿಟಿಯನ್ ಕಡ್ಡಿಗಳು ಏನ್ ಹೇಳ್ತೀವಿ ನಾವು, ಈ ಬಂಡೆಗಳನ್ನ ಬ್ಲಾಸ್ಟ್ ಮಾಡಕ್ಕೆ ಕೋರೆಗಳಲ್ಲಿ ಏನ್ ಬೆಳೆಸ್ತಾರೆ ಬ್ಲಾಸ್ಟ್ ಮಾಡ್ಲಿಕ್ಕೆ, ಸೊ ಆ ಜಿಲಿಟಿಯನ್ ಕಡ್ಡಿಗಳು ಅದರಲ್ಲಿ ಪತ್ತೆ ಆಗಿರುವಂತದ್ದು. ಅದನ್ನ ನೋಡಿ ಪೊಲೀಸರು ಕೂಡ ಆತಂಕಗೊಂಡಿರುವಂತದ್ದು. ಯಾರು ಇಟ್ಟೋಗಿದ್ದಾರೆ, ಯಾಕೆ ಇಟ್ಟೋಗಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಈ ಬ್ಯಾಗ್ ನ ತೆಗೆದುಕೊಂಡು ಬಂದಿರುವಂತ ವ್ಯಕ್ತಿ ಏನು ಈ ಮಾರ್ಕೆಟ್ಗಳಲ್ಲಿ ಬ್ಯಾಗ್ ಗಳು ಏನಿರುತ್ತೆ ಅಂತ ಬ್ಯಾಗ್ ನಲ್ಲಿ ಜಿಲಿಟಿಯನ್ ಕಡ್ಡಿಗಳನ್ನ ತಗೊಂಡ್ ಬಂದಿದ್ದಾನೆ, ತಂದಲ್ಲಿಟ್ಟಿದ್ದಾನೆ, ಅಲ್ಲಿಂದ ಹೋಗಿರುವಂತದ್ದು. ಸೊ ಆದ್ರೆ ಯಾರು ಯಾಕೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಪೊಲೀಸರು ಸದ್ಯ ಬಂದು ಇದೀಗ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಈಗ ಜಿಲಿಟಿಯನ್ ಕಡ್ಡಿಗಳಿಂದ ಎಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ರೆ, ಮತ್ತೊಂದು ಕಡೆ ಈಗಾಗ್ಲೇ ಪೊಲೀಸರು ಏನು ಹಿರಿಯ ಅಧಿಕಾರಿಗಳು ಕೂಡ ವಿಚಾರ ತಿಳಿದ ಬೆನ್ನಲ್ಲೇ ಸ್ಥಳಕ್ಕೂ ಕೂಡ ದೌಡಾಯಿಸಿರುವಂತದ್ದು. ಅವರು ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಪರಿಶೀಲನೆ ಮಾಡ್ತಿರೋ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯಾವಳಿಗಳಲ್ಲಿ ಗೊತ್ತಾಗಿರುವಂತದ್ದು, ಒಬ್ಬ ಬರ್ತಾನೆ, ಬ್ಯಾಗ್ ನಲ್ಲಿ ಏನು ಜಿಲಿಟಿಯನ್ ಕಡ್ಡಿಗಳನ್ನ ಇಡ್ತಾನೆ ಮತ್ತು ಅಲ್ಲಿಂದ ಹೋಗುವಂತದ್ದು. ಸದ್ಯ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂತ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಒಂದು ಭೇಟಿ ನೀಡಿ ಈ ಯಾರು ಆಗುಂತಕ ಯಾರು ತಂದಿಟ್ಟೋಗಿರೋದ್ರ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೆಲ ಕಾಲ ಏನು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಬಳಿ ಒಂದಿಷ್ಟು ಏನು ಭಯಭೀತಗೊಂಡಿದ್ರು. ಸೊ ಯಾರಾದ್ರೂ ಬ್ಲಾಸ್ಟ್ ಮಾಡೋ ಉದ್ದೇಶದಿಂದ ತಂದಿಟ್ಟಿರ್ಬೋದು ಅನ್ನೋ ಅನುಮಾನಗಳು ಇರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ, ಸ್ಫೋಟಕ ವಸ್ತುಗಳು, ಜಿಲೆಟಿನ್ ಕಡ್ಡಿಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಅಪರಿಚಿತ ಅಲ್ಲಿ ಬ್ಯಾಗ್ ಇಟ್ಟು ಪರಾರಾಗಿದ್ದಾನೆ. CCTVಯಲ್ಲಿ ರೆಕಾರ್ಡ್ ಆಗಿದೆ, ಬಟ್ ಯಾರಂತ ಗೊತ್ತಾಗಬೇಕು ಅಷ್ಟೇ, ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿಟ್ಟ ಅಂತ.